ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನೋಡ್ರಿ ಇವತ್ತು ಸೂಪರ್ ಡೂಪರ್ ಆಗಿರುವಂಥ ತರಕಾರಿ ರೈಸ್ ಹೆಂಗೆ ಮಾಡೋದಂತ ನೋಡಮ್ರಿ. ಏನಿಲ್ಲ ರೀ, ತರಕಾರಿ ರೈಸಿಗೆ ಮೇನ್ ಅಂದ್ರೆ ಬೀಟ್ರೂಟ್ ಜಾಸ್ತಿ ಆಗ್ರಿ. ನಾ ಬೀಟ್ರೂಟ್ ರೈಸ್ ಮಾಡತ್ತೀನಿ ನೋಡ್ರಿ. ಬೀಟ್ರೂಟ್ ರೈಸ್ ಮಸ್ತ್ ಆಗ್ತೈತಿ ನೋಡ್ರಿ. ಯಾರ್ಯಾರಿಗೆ ಇಷ್ಟ ಆಗ್ತೈತಿ ನೀವು ಒಂದು ಸ್ವಲ್ಪ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸ್ವೆ, ಉಳ್ಳಾಗಡ್ಡಿ, ಸ್ವಲ್ಪ ಬೀಟ್ರೋಟು, ಕ್ಯಾರೆಟು, ಬಟಾಣಿ ಮತ್ತು ಒಂದಿಷ್ಟು ಹಸಿ ಶೇಂಗಾ ಎಲ್ಲ ಹಾಕ್ಕೊಂಡು ಚೆಂದಾಗಿ ಹಿಂಗೆ ಕೈ ಆಡಿಸ್ಕೊಂಡು ತರಕಾರಿ ಒಂದು ಸ್ವಲ್ಪ ಬೆಂದಾದ್ಮೇಲೆ ಏನು ಮಾಡಿರಿ, ಒಂದು ಸ್ವಲ್ಪ ಟೊಮೊಟೊ ಹಾಕೋರಿ. ಟೊಮೊಟೊ ಹಾಕ್ಕೊಂಡು ಮತ್ತು ಆಮೇಲೆ ಒಂದು ಅರ್ಧ ಗಂಟೆ ಅಕ್ಕಿ ನೆನೆಸ್ಕೊರಿ. ಅಕ್ಕಿ ಅರ್ಧ ಗಂಟೆ ನೆನೆ ಇಟ್ಕೊಂಡ್ರೆ ಮಸ್ತ್ ಚೆಂದಾಗಿ ರೈಸ ಮಸ್ತ್ ಆಗ್ತೈತೆ ನೋಡಿರಿ. ಮೆತ್ತಗಾಗಿ ಚೆಂದ ಐತಂದ್ರೆ ತಿನ್ನಕ್ಕೆ ಭಾಳ ಟೇಸ್ಟ್ ಬರ್ತೈತೆ ನೋಡಿರಿ. ಅರ್ಧ ಗಂಟೆ ಅಕ್ಕಿ ನೆನೆಸಿಟ್ಕೊಂಡಿದ್ದೇವಲ್ಲ ರೀ. ಆಮೇಲೆ ನಾನು ಪಲಾವ್ ಪೌಡ್ರ್ ಹಾಕೊಳತ್ತೀನಿ ನೋಡಿರಿ. ನಿಮ್ಗೆ ಯಾವ ಪೌಡ್ರ್ ಬೇಕು, ಬಿರಿಯಾನಿ ಬೇಕಂದ್ರೆ ಬಿರಿಯಾನಿ ಹಾಕೋರಿ, ಪಲಾವ್ ಪೌಡ್ರ್ ಬೇಕಂದ್ರೆ ಪಲಾವ್ ಪೌಡ್ರ್ ಹಾಕೋರಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ನೋಡಿರಿ. ಈ ಥರ ಹಾಕ್ಕೊಂಡು ಚೆಂದಾಗಿ ಕೈ ಆಡಿಸ್ಕೊಂಡು ಲಾಸ್ಟ್ ಒಂದು ಸ್ವಲ್ಪ ಕಸೂರಿ ಮೆಂತಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಎಷ್ಟು ನೀವು ಅಕ್ಕಿ ತೊಗೊಂಡಿರ್ತೀರಿ ಅದ್ರ ಡಬಲ್ ನೀರು ತೊಗೊರಿ. ಒಂದು ಬಾಟ್ಲ್ ಅಕ್ಕಿ ತೊಗೊಂಡಿದ್ದೇವೆ ಅಂದ್ರೆ 2 ಬಾಟ್ಲ ನೀರು ಹಾಕಿರಿ. 1 ಗ್ಲಾಸ್ ಅಕ್ಕಿ 2 ಗ್ಲಾಸ್ ನೀರು ಹಾಕಿ ನೋಡಿರಿ. 3 ಸೀಟಿ ಹೊಡಿಸ್ರಿ. ಆಮೇಲೆ ನೋಡಿರಿ 3 ಸೀಟಿ ಹೋಗಿದ್ದು ನೋಡಿರಿ. ರೈಸ್ ರೆಡಿ ಐತೆ. ಯಾರ್ಯಾರಿಗೆ ಇಷ್ಟ ಆಯ್ತೈತೆ ನೀವು ಮಾಡ್ಕೊರಿ. ಹಂಗೆ ಲೈಕ್ ಮಾಡಿರಿ.